ರೇಬಿಸ್ ವೈರಾಣು ಹೇಗೆ ಸರ್ ಅದು ಹೇಗೆ ಸ್ಪ್ರೆಡ್ ಆಗುತ್ತೆ ಮತ್ತೆ ಅದರ ಒಂದು ಗುಣಲಕ್ಷಣಗಳು ಅದರ ಇಂಪ್ಯಾಕ್ಟ್ ಹೇಗೆ? ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮನೋಹರ್ ಕೆ.ಎನ್, ತಜ್ಞ ವೈದ್ಯ, ಸ್ಪರ್ಶ ಆಸ್ಪತ್ರೆ, ಹೆಣ್ಣೂರು. ಭಾಳ ಬೇಜಾರಾಗುತ್ತೆ ಈ ಕತೆ ಒಂದು ಕೇಳಿ. ಯಾವುದೇ ಒಂದು ಈ ಥರ ಒಂದು ಘಟನೆ ನಡೆದಾಗ ಅದರಿಂದ ಕಲ್ತ್ಕೊಳ್ಳೋದು ಭಾರಿ ಇರುತ್ತೆ. ರೇಬಿಸ್ ಅನ್ನೋದು ಝೂನೋಸಿಸ್ ಅಂತ ನಾವು ಕ್ಲಾಸಿಫೈ ಮಾಡ್ತೀವಿ. ಝೂನೋಸಿಸ್ ಅಂದರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಬರೋ ಒಂದು ಕಾಯಿಲೆ. ಈ ವೈರಾಣು RNA ವೈರಸ್ ಅಂತ ಹೇಳ್ತೀವಿ. ಇದು ನ್ಯೂರೋಟ್ರೋಪಿಕ್ ವೈರಸ್, ಅಂದರೆ ರಕ್ತದಲ್ಲಿ ಹರಡೋಕ್ಕಿಂತ ಹೆಚ್ಚಾಗಿ ನರನಾಡಿಗಳಲ್ಲಿ ಹರಡುವಂಥ ವೈರಸ್. ಅದಕ್ಕೆ ಆ್ಯಂಟಿಬಾಡಿ ಮಾಡಿದ್ರೆ ಸರಿಯಾಗಿ ಇದ್ರ ಬಗ್ಗೆ ಗೊತ್ತಾಗೋದಿಲ್ಲ. ಈಗ ಯಾವುದಾದ್ರು ಬೇರೆ ಒಂದು ಕಾಯಿಲೆಗೆ ಆ್ಯಂಟಿಬಾಡಿ ಮಾಡಿದಾಗ ಇವ್ರಿಗೆ ಮುಂಚೆ ಇನ್ಫೆಕ್ಷನ್ ಇತ್ತು ಅಂತ ಗೊತ್ತಾಗುತ್ತಲ್ಲ, ಆ ಥರ ಇದರಲ್ಲಿ ಗೊತ್ತಾಗೋದು ಕಷ್ಟ. ಅದಲ್ಲದೆ ನರಗಳ ಮಧ್ಯೆ ಎರಡು ಕಮ್ಯುನಿಕೇಷನ್ ಆಗುತ್ತಲ್ಲ, ನ್ಯೂರೋ ಟ್ರಾನ್ಸ್ಮಿಟರ್, ಅದನ್ನು ಇದು ಹಾಳು ಮಾಡಿ ನಮ್ಮ ದೇಹಕ್ಕೆ ತೊಂದರೆ ಮಾಡ್ತದೆ. ಈ ಒಂದು ವೈರಾಣು ಸಾಮಾನ್ಯವಾಗಿ ಪ್ರಾಣಿಗಳನ್ನು ಅಫೆಕ್ಟ್ ಮಾಡ್ತದೆ. ಯಾವ ಥರ ಪ್ರಾಣಿಗಳು? ಮ್ಯಾಮಲ್ಸ್ ಅಂದರೆ ಸ್ತನೀಯ ಪ್ರಾಣಿಗಳು. ಯಾವುದೇ ಒಂದು ಪ್ರಾಣಿ ತನ್ನ ತಾಯಿಯ ಹಾಲು ಕುಡಿದು ಬೆಳೆಯುತ್ತಲ್ಲ, ಎಲ್ಲ ಪ್ರಾಣಿಗಳಿಂದನೂ ರೇಬಿಸ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಹೌದು, ನಾಯಿಗಳು, ಬೆಕ್ಕುಗಳು, ಫಾಕ್ಸ್, ಆಮೇಲೆ ಅಮೇರಿಕಾ ಅಂತ ದೇಶಗಳಲ್ಲಿ ಭಾಳಷ್ಟು ರೇಬಿಸ್ ಕಂಡೇ ಬರೋಲ್ಲ. ಯಾಕಂದರೆ ನಾವು ಚುಚ್ಚುಮದ್ದು ಕೊಟ್ಟು ಅಲ್ಲಿ ಬಾವುಲಿಗಳಿಂದ ಹೆಚ್ಚಾಗಿರುತ್ತೆ. ಕೆಲವು ಪ್ರದೇಶಗಳಲ್ಲಿ ಆಸ್ಟ್ರೇಲಿಯಾದಲ್ಲಿ ರೇಬಿಸ್ ಇಲ್ಲವೇ ಇಲ್ಲ. ಈಗ ರೇಬಿಸ್ ಅನ್ನೋ ವೈರಾಣು ಒಬ್ಬರಿಂದ ಇಬ್ಬರಿಗೆ ಜೊಲ್ಲಿನಿಂದ ಅಥವಾ ಏರೋಸಾಲ್ ಇಂದ ಹರಡುತ್ತೆ. ಬಟ್ ಮೇಯ್ನ್ಲಿ ಜೊಲ್ಲಿನಿಂದ ಹರಡುತ್ತೆ. ಯಾವುದೇ ಒಂದು ಪ್ರಾಣಿ, ಈಗ ಅನ್ಪ್ರೊವೋಕ್ಡ್ ಬೈಟ್ ಅಂತೀವಿ, ಯಾವುದೋ ಒಂದು ಪ್ರಾಣಿ ಸುಮ್ಮನೆ ಕಚ್ಚಿತು ಅಥವಾ ಅದರದ್ದು ದೇಹ ಸ್ಥಿತಿ ನಮ್ಗೆ ಗೊತ್ತಿಲ್ಲದೆ ಇದ್ದಾಗ, ಈ ಥರ ಈಗ ಈ ಒಂದು ಸ್ಥಿತಿಯಲ್ಲಿ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಹೋದಾಗ ಕಚ್ಚಿಬಿಡ್ತು ಅಂದಾಗ ಅದಕ್ಕೆ ರೇಬಿಸ್ ಇದೆಯೋ ಇಲ್ವೋ ಗೊತ್ತಾಗೋದು ಕಷ್ಟ. ಅದಕ್ಕೆ ನಾವು ಅನ್ಪ್ರೊವೋಕ್ಡ್ ಬೈಟ್ ಅಥವಾ ಒಂದು ಪ್ರಾಣಿಗೆ ವ್ಯಾಕ್ಸಿನೇಷನ್ ಆಗಿದೆಯೋ ಇಲ್ವೋ ಅಂತ ನಮಗೆ ಸರಿಯಾದ ಮಾಹಿತಿ ಇಲ್ಲ ಅಂದರೆ ಎಲ್ಲರಿಗೂ ನಾವು ಚುಚ್ಚುಮದ್ದು ತಗೊಳ್ಳೇಬೇಕು. ಅದು ಸ್ವಲ್ಪ ಸೀರಿಯಸ್ ಆಗಿದ್ದರೆ ಇಮ್ಯುನೋಗ್ಲೋಬುಲಿನ್ ಕೂಡ ಕೊಡಲೇಬೇಕು ಅಂತ ಹೇಳ್ತೀವಿ. ಸೊ ಜೊಲ್ಲಿನಿಂದ ಅದು ನಮ್ಮ ದೇಹಕ್ಕೆ ಹೋಗಿ ಅದು ಎಷ್ಟು ಡೀಪ್ ಆಗಿತ್ತು, ಎಷ್ಟು ಅಗಲವಾಗಿತ್ತು ಮತ್ತು ಎಲ್ಲಿತ್ತು. ಈಗ ಮುಖದಲ್ಲೆಲ್ಲ ನರ ಜಾಸ್ತಿ ಇರುತ್ತೆ. ಸೊ ದೇ ಆರ್ ಮೋರ್ ಡೇಂಜರಸ್ ಬೈಟ್ಸ್ ಆ್ಯಸ್ ಕಂಪೇರ್ಡ್ ಟು ಲೆಗ್ಸ್, ಕಾಲಿನಲ್ಲಿ ಇನ್ನೆಲ್ಲ. ಸೊ ಯಾವುದೇ ಒಂದು ಇನ್ಫೆಕ್ಷನ್ ನಮಗೆ ಬರಬೇಕು ಅಂದರೆ ಒಂದು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಇರ್ತದೆ. ಈ ಒಂದು ನಿಟ್ಟಿನಲ್ಲೂ ಕೂಡ ನೋಡಿರ್ಬೋದು, ಬಹಳಷ್ಟು ವಾರಗಳಾಗೋಗಿತ್ತು, ಅವರು ಅದನ್ನ ಮರೆತೇ ಹೋಗಿದ್ದರು ಅನಿಸುತ್ತೆ ಅಂತ. ಹಾಗೆ ಡಿಪೆಂಡಿಂಗ್ ಆನ್ ದ ಸೀರಿಯಸ್ನೆಸ್ ಆಫ್ ದ ಬೈಟ್, ಎಲ್ಲಿ ಕಚ್ಚಿದೆ, ಎಷ್ಟು ಡೀಪ್ ಕಚ್ಚಿದೆ, ಕಚ್ಚುವಾಗ ಆ ಒಂದು ಪ್ರಾಣಿಯಲ್ಲಿ ಎಷ್ಟು ಜೊಲ್ಲಿನಲ್ಲಿ ಎಷ್ಟು ವೈರಾಣುಗಳಿತ್ತು ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ಯಾವಾಗ ನಮಗೆ ಚಿಹ್ನೆಗಳು ಕಂಡು ಬರುತ್ತೆ ಅಂತ. ಕೆಲವು ದಿನಗಳಿಂದ 3 ತಿಂಗಳಿಂದ, ಇನ್ನೂ ಕೆಲವೊಮ್ಮೆ ಟ್ರಾನ್ಸ್ಪ್ಲಾಂಟ್ ಆದಾಗ ವರ್ಷಾನುಗಟ್ಟಲೆ ಆದಮೇಲೂ ರೇಬಿಸ್ ಕಂಡಿದ್ದು ದಾಖಲೆಗಳಿದೆ. ಬಟ್ ಜನರಲಿ ನಾವು ಕೇಳೋದಾದರೆ 20 to 90 ಡೇಸ್ ಅಂತ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಆಮೇಲೆ ಏನಾಗುತ್ತೆ, ಯೂಶ್ವಲಿ ಆ ಗಾಯದ ಸುತ್ತ ಒಂದು ಟಿಂಗ್ಲಿಂಗ್ ಆ್ಯಂಡ್ ನಮ್ನೆಸ್, ಜುಮ್ ಅನ್ನೋದು, ಉರಿ ಆದಂಗೆ ಆಗೋದು, ಏನೋ ಒಂದು ಸೆನ್ಸೇಷನ್ ಥರ ಕಾಣುತ್ತೆ. ಆಮೇಲೆ ನಾನು ಆಗಲೇ ಹೇಳ್ದಂಗೆ ಈ ಒಂದು ವೈರಾಣು ರಕ್ತಕ್ಕೆ ಹೋಗಲ್ಲ, ನರಗಳ ಪೈಪ್ ಮುಖಾಂತರ ಮೇಲೆ ಹೋಗ್ತಾ ಬ್ರೈನ್ಗೆ, ಆಮೇಲೆ ನರದಿಂದ ನರಕ್ಕೆ ಸಂಪರ್ಕ ಆಗೋ ಒಂದು ಜಾಗಕ್ಕೆ ತೊಂದರೆ ಮಾಡುತ್ತೆ. ಸೊ ನ್ಯೂರೋ ಟ್ರಾನ್ಸ್ಮಿಟರ್ ರಿಲೀಸ್ ಅಂತ ಅದರಿಂದ ತೊಂದರೆ ಆಗುತ್ತೆ. ಸೊ ಇದರಲ್ಲಿ ಸಾಮಾನ್ಯವಾಗಿ 2 ಥರ ಲಕ್ಷಣಗಳು ಕಂಡು ಬರ್ತೀವಿ. ಫ್ಯೂರಿಯಸ್ ರೇಬಿಸ್ ಅಂದರೆ ಉಗ್ರ ರೇಬಿಸ್, ಆ್ಯಂಡ್ ಪ್ಯಾರಾಲಿಟಿಕ್ ರೇಬಿಸ್ ಅಂದರೆ ಸ್ತಬ್ಧ ರೇಬಿಸ್. ಈ ಹುಡುಗಂಗೆ ಆಗಿದ್ದು ಉಗ್ರ ರೇಬಿಸ್ ಅಂತಲೇ ಕಾಣಿಸ್ತದೆ. 70% ಉಗ್ರ ರೇಬಿಸೇ ಆಗೋದು. ಅಂದರೆ ಅಜಿಟೇಷನ್, ಇರಿಟೇಷನ್, ಜನಗಳಿಗೆ ಒಂಥರ ಒಂದು ಸಣ್ಣಕ್ಕೂ ಪ್ರತಿಕ್ರಿಯೆ ಜಾಸ್ತಿ ಇರುತ್ತೆ, ಚಡಪಡಿಸ್ತಾ ಇರೋದು, ಆಮೇಲೆ ಬೆಳಕು ಅಥವಾ ನೀರು ನೋಡಿದ್ರೆ ಭಯ ಆಗೋದು, ಮಸಲೆಲ್ಲ ಸ್ಪಾಸಮ್ಗೆ ಹೋಗೋದು, ಉಸಿರಾಡ್ಲಿಕ್ಕೆ ತೊಂದರೆ ಆಗೋದು, ನೀರು ಕುಡಿಯೋಕ್ಕೆ ತೊಂದರೆ ಆಗೋದು, ಇದೇ ಮುಂದೆ ಹೊರತು ಫಿಟ್ಸ್ ಕೂಡ ಬರ್ಬೋದು. ಆಮೇಲೆ ಕೋಮಾ ಕೂಡ ಹೋಗ್ಬೋದು. ನರಗಳಲ್ಲಿ ಒಂದು ಅಟೋನಾಮಿಕ್ ನರ್ವ್ಸ್ ಅಂತ ಕೂಡ ಇರುತ್ತೆ, ಅದು ಹೃದಯದು ಮತ್ತು ಜಠರದು ನಿರ್ವಹಣೆ ಮಾಡ್ತಾ ಇರುತ್ತೆ. ಸೊ ಇದನ್ನು ಕೂಡ ಎಫೆಕ್ಟ್ ಮಾಡಿ ಅರಿಥ್ಮಿಯಾಸ್, ಹಾರ್ಟ್ ಇರ್ರೆಗ್ಯುಲರ್ ಹೋಗಿ ಸಾವು ಸಂಭವಿಸೋ ಸನ್ನಿವೇಶ ಬರ್ಬೋದು. ಇನ್ನೊಂದು ಥರದ ರೇಬಿಸ್ ಅಂದರೆ ಪ್ಯಾರಾಲಿಟಿಕ್ ರೇಬಿಸ್ ಅಥವಾ ಸ್ತಬ್ಧ ರೇಬಿಸ್. ಅಂದರೆ ಈಗ ಅವರಿಗೆ ಅಷ್ಟು ಆಸಕ್ತಿ ಇಲ್ಲದೆ ಇರೋದು, ಪ್ಯಾರಾಲಿಸಿಸ್ ಥರ ಏನೂ ಇಲ್ಲದೆ ಇರೋದು, ಶಕ್ತಿ ಕಂಡುಕೊಳ್ಳೋದು,
ನಿದ್ರಾಹೀನಕ್ಕೆ ಹೋಗೋದು, ಹಾಗೆ ಕೋಮಾಗೆ ಹೋಗೋದು, ಮತ್ತು ಸಾವು ಸಂಭವಿಸೋದು. ಸೊ ಯಾಕೆ ಇಷ್ಟು ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ ಅಂದರೆ, ರೇಬಿಸ್ ತೊಂದರೆ ಕಂಡು ಬಂತು, ಚಿಕಿತ್ಸೆ ತಗೊಂಡು ಕೂಡ ಉಳಿದವರು ಬೆರಳೆಣಿಕೆಯಷ್ಟು ಜನ ಮಾತ್ರ ಇಡೀ ಪ್ರಪಂಚದಲ್ಲಿ. ಅದಕ್ಕೋಸ್ಕರ ನಾವು ಚುಚ್ಚುಮದ್ದುನ ಎಷ್ಟು ಮುಖ್ಯ, ನಾವು ನಮ್ಮ ಜಾಗೃತಿಯಲ್ಲಿ ಎಷ್ಟು ಇರಬೇಕು. ಎಸ್ಪೆಷಲಿ ನಮ್ಮ ಬೆಂಗಳೂರಲ್ಲಂತೂ ಬೀದಿ ನಾಯಿಗಳಿಗೆ ಹೇಳೋಷ್ಟೇ ಇಲ್ಲ. ಕೆಲವರು ಪ್ರಾಣಿಗಳಿಗೆ ಸಾಕಬೇಕು, ಒಳ್ಳೇದು ಮಾಡಬೇಕು ಅಂತಲೇ ಒಳ್ಳೇದು ಮಾಡೋಕ್ಕೆ ಹೋಗ್ತಾರೆ, ಅವ್ರಿಗೂ ಈ ಥರ ತೊಂದರೆ ಆಗಿರ್ಬೋದು. ಇದು ಅದೇ ನಿದರ್ಶನ ಅಲ್ವಾ. ಸೊ ಅದ್ರ ಮುಂಚೆ ನಾವು ಒಂದು ನಮಗೆ 2-3 ಥಿಂಗ್ಸ್. ಒಂದು ಅಫ್ಕೋರ್ಸ್ ಇದನ್ನೆಲ್ಲ ಒಂದು ಸ್ವಾಭಾವಿಕ ರೀತಿಯಲ್ಲಿ ಪ್ರಾಣಿಗಳು, ಬೀದಿ ಪ್ರಾಣಿಗಳನ್ನ ಹೆಂಗೆ ನೋಡ್ಕೋಬೇಕು ಅನ್ನೋದನ್ನು ಒಂದು ಕಡೆ ಇದ್ದಲ್ಲಿ, ಇನ್ನೊಂದು ಯಾವಾಗಲೂ ನಮ್ಮದು ಒಂದು ಕರ್ತವ್ಯ ಇರುತ್ತೆ. ನಮಗೆ ಯಾವುದೇ ಒಂದು ಪ್ರಾಣಿ ರಕ್ಷಣೆ, ಬಹಳ ಜನ ಇರ್ತಾರೆ ಪ್ರಾಣಿ ಪ್ರಿಯರು, ಅದು ರಕ್ಷಣೆ ಮಾಡೋರು ಮೊದಲನೇದಾಗಿ ತಮ್ಮಷ್ಟಕ್ಕೆ ತಾವು ವ್ಯಾಕ್ಸಿನನ್ನು ತಗೊಳ್ಳೋದು ಬಹಳ ಬಹಳ ಮುಖ್ಯ. ಹಾಗೆ ವೆಟರ್ನರಿ ವೈದ್ಯರು, ಝೂ ಕೀಪರ್ಸ್, ಇವರೆಲ್ಲ ಅವರು ವ್ಯಾಕ್ಸಿನ್ ತೊಗೊಳ್ಬೇಕು. ಎರಡನೇದಾಗಿ ಯಾವುದೋ ಒಂದು ಪ್ರಾಣಿ ಗೊತ್ತಿದ್ದರೆ ಅದ್ರ ಹಾವಭಾವದಲ್ಲಿ ಏರುಪೇರು ಬಂದರೆ, ಅದ್ಯಾಕೋ ಸುಮ್ಮನೆ ಕಚ್ತಾ ಇದೆ, ಸುಮ್ಮನೆ ಕೂಗ್ತಾ ಇದೆ ಅಂತ ಅಂದರೆ ನಾವು ಎಚ್ಚರವಾಗಿರಬೇಕು, ನಿಮ್ಮ ವೈದ್ಯರ ಹತ್ರ ತೋರಿಸ್ಬೇಕು. ಮೂರನೇದಾಗಿ ಅದು ಹೇಗೆ ಇರಲಿ, ನಮ್ಮ ಜಾಗರೂಕತೆಯಲ್ಲಿ ನಾವು ಇರಬೇಕು. ಇದೇ ಹುಡುಗ ಸ್ವಲ್ಪ ಸಮಯೋಚಿತವಾಗಿ ಯೋಚನೆ ಮಾಡಿ ಅದಕ್ಕೆ ಒಳ್ಳೆಯದಾಗಲಿ ಅಂತ ನಾಯಿನ ತೆಗಿಲಿಕ್ಕೆ ಹೋದ, ಸೊ ಗ್ಲೌ ಎಲ್ಲ ಹಾಕ್ಕೊಂಡು ಕಚ್ಚದೆ ಇರೋ ಹಂಗೆ ನೋಡ್ಕೊಳ್ಳೋದು ಕಷ್ಟ. ಅಷ್ಟು ಹತ್ತಿರ ಹೋದಾಗ ಮತ್ತು ಆ ನಾಯಿ ಕೂಡ ಗಾಬರಿಯಾಗಿರುತ್ತೆ, ನಾವು ಇನ್ನೊಬ್ಬರು ಹೋದ್ಮೇಲೆ ಇನ್ನೂ ಗಾಬರಿ ಆಗುತ್ತೆ. ಸೊ ಈ ಥರ ಒಂದು ಪ್ರಸಂಗ ಆಗೋ ಸಾಧ್ಯತೆ ಇರದೆ ಅಂತ ನಾವು ತಿಳ್ಕೊಬೇಕು. ಅದಕ್ಕೆ ಮುನ್ನೆಚ್ಚರವಾಗಿ ನಾವು ವಹಿಸ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ ನಾವು ಚುಚ್ಚುಮದ್ದು ತೊಗೊಳ್ಬೇಕು. ನಾನು ಈಗಲೇ ಹೇಳ್ದಂಗೆ ಪ್ರೀ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್ ಅಂದರೆ ನಮಗೆ ಯಾವುದೇ ಒಂದು ನಾಯಿ ಕಚ್ಚಿದೆ ಅಥವಾ ಬೆಕ್ಕು ಕಚ್ಚಿದೆ ಅನ್ನೋ ಮುಂಚೆನೇ ಒಂದು ಪ್ರೀ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್ ಅಂತ ತೊಗೊಳ್ಬೇಕು. ಅದಾಗಿ ಒಮ್ಮೊಮ್ಮೆ ಅದು ತೊಗೊಂಡ ಮೇಲೆ ಕೂಡ ನಾಯಿ ಏನಾದರೂ ಕಚ್ಚಿದರೆ ಬೂಸ್ಟರ್ ಡೋಸ್ ತೊಗೊಳ್ಳೋದು ಇಂಪಾರ್ಟೆಂಟ್. 0 and 3. ಇವತ್ತು ನಾಯಿ ನನಗೆ ಕಚ್ಚಿದೆ ಅಂದರೆ ನನಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂದರೆ ನಾನು ಈಗಲೇ ಹೋಗಿ ಒಂದು ಇಂಜೆಕ್ಷನ್, ಮತ್ತೆ 3 ದಿವಸದ ಮೇಲೆ ಇನ್ನೊಂದು ಇಂಜೆಕ್ಷನ್ ಚುಚ್ಚುಮದ್ದು ತೊಗೋಬೇಕು. ಅದಲ್ಲದೆ IV ಇಮ್ಯುನೋಗ್ಲೋಬುಲಿನ್ ಬಹಳ ಮುಖ್ಯ. ಈಗ ಇಂಟೆನ್ಸಿಟಿ ಆಫ್ ದ ವೂಂಡ್ ಜಾಸ್ತಿ ಇದೆ ಅಂದರೆ, ಅಥವಾ ಕ್ಲಾಸಿಫೈ ಮಾಡ್ತೀವಿ ನಾವು, ಅದನ್ನು ನಮ್ಮ ವೈದ್ಯರಿಗೆ ಬಿಟ್ಬಿಡೋಣ. ಕ್ಲಾಸಿಫೈ ಮಾಡಿದಾಗ ಇದರಲ್ಲಿ ರಿಸ್ಕ್ ಜಾಸ್ತಿ ಇದೆ ಅಂತ ಹೇಳಿದಾಗ IV ಇಮ್ಯುನೋಗ್ಲೋಬುಲಿನ್ಸ್ ಅಂತ ನಾವು ಹೇಳ್ತೀವಿ. ಅದು ಹ್ಯೂಮನ್ ಮತ್ತು ಈಕ್ವೈನ್ ಅಂತ ಬರ್ತದೆ. ಅದನ್ನು ಕೂಡ ತಗೊಳ್ಳೋದು ಬಹಳ ಬಹಳ ಮುಖ್ಯ. ಸೊ ಎನ್ ಔನ್ಸ್ ಆಫ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಟನ್ಸ್ ಆಫ್ ಟ್ರೀಟ್ಮೆಂಟ್ ಅಂತ ನಾವು ಯಾವಾಗಲೂ ಹೇಳ್ತೀವಿ. ಒಂದು ತಡೆಗಟ್ಟೋಕ್ಕೆ ನಾವು ಮಾಡೋ ಪ್ರಯತ್ನ ಬಹಳ ಮುಖ್ಯ. ಯಾಕಂದರೆ ಎಸ್ಪೆಷಲಿ ಈ ರೇಬಿಸ್ ಅಂತ ಕಾಯಿಲೆಗೆ ಚಿಕಿತ್ಸೆ ಸಿಂಪ್ಟಮ್ಯಾಟಿಕ್ ಸಪೋರ್ಟಿವ್ ಟ್ರೀಟ್ಮೆಂಟೇ ಹೊರತು ಇದನ್ನು ಗುಣಮುಖ ಮಾಡಲಿಕ್ಕೆ ಯಾವುದೇ ಚಿಕಿತ್ಸೆ ಇಲ್ಲ. ಸೊ ಚುಚ್ಚುಮದ್ದು ಬರೋ ಮುಂಚೆ ಈ ಥರ ಒಂದು ರೇಬಿಸ್ ನಾಯಿ ಬೆಕ್ಕು ಯಾರಿಗಾರು ಕಚ್ಚಿದರೆ ಸಾವು ಖಚಿತ. ಈಗಲೂ ಬೆರಳೆಣಿಕೆ ಅಷ್ಟು ಜನ ಮಾತ್ರ ಇದರಿಂದ ಉಳಿದಿದ್ದಾರೆ. ಸೊ ನಿಮಗೆ ಇಲ್ಲಿ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೇ ಒಂದು ಪ್ರಾಣಿಯಿಂದ ನಮಗೆ ಕಚ್ಚಿದ್ರೆ ವೈದ್ಯರನ್ನ ಸಂಪರ್ಕಿಸಿ ರಿಸ್ಕ್ ಸ್ಟ್ರಾಟಿಫಿಕೇಷನ್ ಮಾಡ್ಕೊಳ್ಳಿ. ನೀವು ಪ್ರಾಣಿ ಪ್ರಿಯರಾಗಿದ್ದರೆ, ಪ್ರಾಣಿ ಸಾಕಿದರೆ ಹೈ ರಿಸ್ಕ್ ಬಿಹೇವಿಯರ್, ಈಗ ರೆಸ್ಕ್ಯೂ ಮಾಡ್ತಾ ಇರ್ತಾರೆ ಎಷ್ಟೊಂದು ಜನ, ರಸ್ತೆ ಬದಿಲಿರೋ ನಾಯಿಗಳ್ನ ಬೆಕ್ಕುಗಳ್ನ, ಒಳ್ಳೆಯದೇ. ಬಟ್ ನಿಮ್ಮನ್ನು ಕೂಡ ನೀವು ಕಾಪಾಡ್ಕೊಳ್ಬೇಕು. ಯಾವುದೇ ಒಂದು ಈವನ್ ಸ್ಕ್ರ್ಯಾಚಿಂದ ಆಗ್ಬೋದು, ಅದು ನಾಯಿ ನಮ್ಮನ್ನ ಗೆಬರ್ದಾಗೂ ಆಗ್ಬೋದು, ಅಥವಾ ನಾಯಿ ನಮ್ಮ ಗಾಯ ಆಗಿ ಗಾಯನ ನೆಕ್ದಾಗ ಕೂಡ ಅದರಿಂದ ಸಲೈವ ಜೊಲ್ಲಿನಿಂದ ಒಂದು ಬಂದು ನಮಗೂ ರೇಬಿಸ್ ಬರೋ ಸಾಧ್ಯತೆ ಇರುತ್ತೆ. ಸೊ ಸಿವಿಯರ್ ಬೈಟೇ ಆಗಬೇಕು ಅಂತ ಏನಿಲ್ಲ. ನಾಯಿಯ ಸಮೀಪದ ಸಂಬಂಧ ಹೊಂದಿದ್ದಾಗ, ನಮಗಲ್ಲಿ ಗಾಯ ಇದ್ದಾಗ ಅದು ನೆಕ್ಕಿ ಆ ನಾಯಿಗೆ ಆ ತೊಂದರೆ ಇದೆ, ನಮಗೂ ಕೂಡ ಬರ್ಬೋದು. ಒಂದು ಸಣ್ಣ ಸ್ಕ್ರ್ಯಾಚ್ ಮಾರ್ಕ್ ಕೂಡ ನಮಗೆ ಜೀವಕ್ಕೆ ತುತ್ತು ತರ್ಬೋದು. ಸೊ ವ್ಯಾಕ್ಸಿನೇಷನ್ ಬಹಳ ಇಂಪಾರ್ಟೆಂಟ್. ನಮಗೆ ಡೌಟ್ ಇದ್ದರೆ ನಿರ್ಲಕ್ಷ್ಯ ಮಾಡೋ ಬದಲು ಹತ್ತಿರದ ವೈದ್ಯರನ್ನ ಸಂಪರ್ಕಿಸೋದು ತುಂಬ ತುಂಬ ಮುಖ್ಯ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಜೇಶ್ ಕಬಡ್ಡಿ ಪ್ಲೇಯರು 2 ತಿಂಗಳಾದ್ಮೇಲೆ ಅವರಿಗೆ ರೋಗ ಲಕ್ಷಣಗಳು ಕಾಣಿಸ್ಕೊಂಡ್ರು. ಅಂದ್ರೆ ಸಣ್ಣದಾಗಿ ಗಾಯ ಆಗಿತ್ತು, ಅದಕ್ಕೆ ನಿರ್ಲಕ್ಷ್ಯ ಮಾಡೋದು. ಅಂದ್ರೆ ಕಚ್ಚಿದಾಗ ನಿರ್ಲಕ್ಷ್ಯ ಮಾಡೋದು ಎಷ್ಟು ತಪ್ಪಾಗ್ಬಿಡುತ್ತೆ ಈ ರೇಬಿಸ್ ಇದರಲ್ಲಿ. ಮತ್ತೆ ಅವ್ರು ಏನ್ ಮಾಡ್ಬೇಕಾಗಿತ್ತು ಸರ್? 2 ತಿಂಗಳಾದ್ಮೇಲೆ ರೋಗ ಲಕ್ಷಣಗಳು ಕಾಣಿಸ್ಕೊಂಡಿದೆ. ಬಹಳ ಬೇಸರ ಆಗುತ್ತೆ ಇದನ್ನು ಕೇಳಿಬಿಟ್ಟು. ಅಂಥ ಪ್ರತಿಭಾವಂತ ಒಂದು ಆಟಗಾರ. ವ್ಯಾಕ್ಸಿನೇಷನ್ ಬಗ್ಗೆ ಬಹಳಷ್ಟು ನಿರ್ಲಕ್ಷ್ಯ ನಮ್ಮ ದೇಶದಲ್ಲಿದೆ.
ಅದರಲ್ಲೂ ನಾವು ಈಗ ಆ ಸಿಚುವೇಶನ್ ಅವನು ಒಳ್ಳೇದು ಮಾಡಬೇಕು ಅಂತ ಹೋದ ಅಷ್ಟೇ ಹೊರತು ಅದರಿಂದ ತಮಗೆ ಕೆಟ್ಟದಾಗ್ಬೋದು ಅನ್ನೋದನ್ನು ನಾವು ಮರ್ತು ಬಿಡ್ತೇವೆ. ರೇಬೀಸ್ ಅಂತ ಕಾಯಿಲೆ ಫಾರ್ ಎಕ್ಸಾಂಪಲ್ ಅತೀ ಹೆಚ್ಚಾಗಿ ಕೂಡ ಕಂಡುಬರಲ್ಲ. ಈಗ ವೈರಲ್ ಜ್ವರಗಳ ಥರ ಅಥವಾ ಈಗ ಮೊನ್ನೆ ಕೋವಿಡ್ ಬಂದು ಹೋಯ್ತಲ್ಲ ಆ ಥರ ಬಂದರೂ ಕೂಡ ತಿಳುವಳಿಕೆ ಜಾಸ್ತಿ ಇರುತ್ತೆ, ಜನ ನೋಡಿ ಕೂಡ ಕಲ್ತ್ಕೋತಾರೆ. ಆಮೇಲೆ ಇವೆಲ್ಲ ಚಿಹ್ನೆಗಳು ನಾನು ಹೇಳಿದ್ನಲ್ಲ, ಗಾಯದ ಸುತ್ತ ಒಂಥರ ಚುಚ್ಚಿದಂಗೆ ಆಗೋದು, ತುರಿಕೆ ಬರೋದು, ಅಥವಾ ಅದು ಮುಂದೆ ಹೋಗ್ತಾನೆ ಸೀರಿಯಸ್ನೆಸ್ ಬರೋದು. ಕ್ಲಾಸಿಕಲ್ ನಾವು ಏನು ಹೇಳ್ತೀವಿ ಹೈಡ್ರೋಫೋಬಿಯಾ, ನೀರು ನೋಡಿದ್ರೆ ಭಯ ಆಗುತ್ತೆ, ಸೌಂಡ್ ಕೇಳಿದ್ರೆ ಭಯ ಆಗುತ್ತೆ, ಆ ಸ್ಥಿತಿಯೆಲ್ಲ ಬರೋದು ಬಹಳ ಲೇಟ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಪೆರಿಫರಲ್ ನರ್ವಸ್ ಸಿಸ್ಟಮ್ ಇನ್ವಾಲ್ವ್ ಆದಾಗ ಅಥವಾ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಇನ್ವಾಲ್ವ್ ಆದಾಗ ಸಾವೇ ಆಗಿಬಿಡುತ್ತೆ. ಸೊ ಇದ್ರ ಬಗ್ಗೆ ಮೊದಲನೇದಾಗಿ ನಾವು ತಿಳುವಳಿಕೆ ಇಟ್ಕೋಬೇಕು. ಬೇರೆಯವ್ರು ಒಳ್ಳೇದು ಮಾಡ್ತಾ ನಮಗೂ ನಾವು ಒಳ್ಳೇದು ನಮ್ಮ ಒಂದು ಸ್ಥಿತಿ ನಾವು ಕೂಡ ಕಾಪಾಡ್ಕೊಳ್ಬೇಕಾಗತ್ತೆ. ಮೊದಲನೇದು ಇದು ತಿಳುವಳಿಕೆ. ಎರಡನೇದು ಯಾವುದೇ ಒಂದು ಸಂಗತಿನ ಇದೇನಿಲ್ಲ ಒಂದು ಚೂರು ರಕ್ತ ಬಂದಿದೆ ಪರವಾಗಿಲ್ಲ ಅಂತ ಬಿಟ್ಬಿಡ್ತಾರೆ. ಮೂರನೇದಾಗಿ ನಾವು ಎಷ್ಟೊಂದು ಸರಿ ನೋಡ್ತೀವಿ, ಇದು ಪಕ್ಕದ ಮನೆಯವ್ರು ಸಾಕಿದ ನಾಯಿ, ಅವ್ರಿಗೆ ವ್ಯಾಕ್ಸಿನ್ ತೊಗೊಂಡಿದ್ದಾರಾ ಅಂದರೆ ಕೆಲವು ಸರಿ ಏನಾಗುತ್ತೆ ಗೊತ್ತಾ, ಅವ್ರು ಹೇಳ್ಕೊಳ್ಳೋಕೆ ಇಷ್ಟಪಡಲ್ಲ ವ್ಯಾಕ್ಸಿನ್ ಕೊಟ್ಟಿಲ್ಲ ಅಂತ. ಸೊ 95% ನನ್ನ ಬರೋ ರೋಗಿಗಳು ಈ ಥರ ನಾಯಿ ಅಥವಾ ಬೆಕ್ಕು ಕಚ್ಚಿದಾಗ ಬಂದವ್ರಿಗೆ ನಾನು 1% ಡೌಟ್ ಇದ್ದರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ಇನ್ನೊಂದು ಬೂಸ್ಟರ್ ಡೋಸ್ ಆದರೂ ತಗೊಳ್ಳಿ ಅಂತ ನಾನು ಹೇಳೇ ಕಳಿಸೋದು. ಆಮೇಲೆ ಯಾರು ಈ ಪ್ರಾಣಿ ಈ ಪಕ್ಷಿಗಳಿಗೆ ಹತ್ತಿರದಲ್ಲಿರ್ತಾರೆ ಎಲ್ಲರೂ ಕೂಡ ಈ ಚುಚ್ಚುಮದ್ದುಗಳನ್ನ ಕೋರ್ಸ್ ಕಂಪ್ಲೀಟ್ ಮಾಡ್ಕೋಬೇಕು. ಹಾಗೂ 3 ರಿಂದ 5 ವರ್ಷದೊಳಗೆ ಒಂದು ಸಾರಿ ಬೂಸ್ಟರ್ ಡೋಸ್ಗಳು ಕೂಡ ತಗೊಳ್ಬೇಕಾಗತ್ತೆ. ಸರ್, ಏಜ್ ಇಂಪ್ಯಾಕ್ಟ್ ಏನಾದ್ರು ಇದೆಯಾ ಅಂತ? ಅಂದ್ರೆ ಈಗ 10 ವರ್ಷದ ಮಕ್ಕಳಿಗೆ ಒಂಥರ ಇಂಪ್ಯಾಕ್ಟ್ ಆಗುತ್ತೆ, ಅಥವಾ ಮಧ್ಯವಯಸ್ಕರಿಗೆ ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಸೀನಿಯರ್ ಸಿಟಿಸನ್ಗೆ ಆ ಥರ ಏನಾದರೂ ಈ ರೇಬೀಸ್ ಇಂಪ್ಯಾಕ್ಟ್ ಏಜ್ ವೈಸ್ ಏನಾದರೂ? ಆ ಥರ ಯಾವುದೇ ಒಂದು ಮಾಹಿತಿ ಇಲ್ಲ, ವಯಸ್ಸಿಗೆ ತಕ್ಕಂಗೆ ಅಥವಾ ಇದು ಬೇರೆ ರೀತಿಯಲ್ಲಿ ಕಂಡು ಬರುತ್ತೆ ಅಂತ ಇಲ್ಲ. ಮತ್ತು ಮಕ್ಕಳಲ್ಲಿ ಮೈಲಿನ್ ಶೀಟ್ ಅಷ್ಟು ಚೆನ್ನಾಗಿ ಬೆಳೆದಿರೋಲ್ಲ, ಸೊ ಹರಡುವುದು ಸ್ವಲ್ಪ ಜಾಸ್ತಿ ಆಗಿದ್ದೇ ಇರ್ಬೋದು. ಬಟ್ ಕೃತಕವಾದ ಒಂದು ಮಾಹಿತಿ ಇದ್ರ ಬಗ್ಗೆ ನನ್ನ ಕಂಡಂಗೆ ಯಾವುದೋ ಒಂದು ಪೇಪರ್ಗಳು ಪಬ್ಲಿಕೇಶನ್ಗಳು ಆಗಿಲ್ಲ ಇದರಲ್ಲಿ. ಎಸ್ ಸರ್, ಒಂದೇ ಒಂದು ಈಗ ನಾಯಿಗೆ ರೇಬಿಸ್ ಇದೆಯಲ್ಲೋ ಜನಸಾಮಾನ್ಯ ನಮಗೆ ಗೊತ್ತಾಗೋದಿಲ್ಲ. ನೀವು ಮನೆಯಲ್ಲಿ ಒಂದು ಸಾಕು ಪ್ರಾಣಿ ಇಟ್ಕೊಂಡ್ರೆ ಮೊದಲನೇ ಜವಾಬ್ದಾರಿ ನಿಮ್ಮದು. ಸಾಕು ಪ್ರಾಣಿಗೆ ಚುಚ್ಚುಮದ್ದುಗಳು ಕೊಡೋದು ಬಹಳ ಮುಖ್ಯ. ಅದು ಯಾಕೋ ಒಂಥರ ಬೇರೆ ರೀತಿ ವರ್ತನೆ ಮಾಡ್ತಾ ಇದೆ ಅಂದರೆ ಅದನ್ನು ಏನಿಲ್ಲ ಬಿಡು ಏನೋ ಆಗಿರ್ಬೋದು ಅಂತ ಅಂದ್ಕೊಳ್ಳೋ ಬಿಡಲು ವೈದ್ಯರ ಹತ್ರ ಹೋಗಿ ಸಂಪರ್ಕಿಸೋದು ಬಹಳ ಇಂಪಾರ್ಟೆಂಟ್. ಆಮೇಲೆ ಅಕಸ್ಮಾತ್ ನಾವು ಚುಚ್ಚುಮದ್ದು ಇನ್ನೂ ಪೂರ್ಣಗೊಂಡಿಲ್ಲ ಅಂದರೆ ನಾವು ಭಯ ಪಟ್ಕೊಂಡು ಯಾರಿಗಾರು ಕಚ್ಚಿದಾಗ ಅದನ್ನು ಹೇಳ್ದಂಗೆ ಮುಚ್ಚಿಡಬಾರ್ದು. ನೀವು ಮುಚ್ಚಿಡಬೇಕು ಅಂತ ಮುಚ್ಚಿಡಿದಾರಲ್ಲ ಒಂದೊಂದು ಸಾರಿ, ಯಾಕೆ ಹೆಂಗೆ ಹೇಳೋದು ಅಂತ ಮುಚ್ಚಿಟ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ಡೌಟ್ ಇದ್ದರೆ ನಾವು ವ್ಯಾಕ್ಸಿನೇಷನ್ ಕೊಡಿ ಅಂತ ಹೇಳ್ತೇವೆ. ಆಮೇಲೆ ಯಾರಾದರೂ ಈಗ ಪ್ರಾಣಿ ಪಕ್ಷಿಗಳಿಗೆ ಬಹಳ ಪ್ರೀತಿಸಿ ಹೊರಗಡೆ ಇರೋ ಪ್ರಾಣಿ ಪಕ್ಷಿಗಳಿಗೆಲ್ಲ ನೋಡ್ಕೊಳ್ತಾ ಇರೋರು ದಯವಿಟ್ಟು ವ್ಯಾಕ್ಸಿನೇಷನ್ ತಗೊಳ್ಳಿ. ಅದಲ್ದಲೇ ತಗೊಂಡಿದ್ರೂ ಕೂಡ ಆದಷ್ಟು ಪ್ರೊಟೆಕ್ಷನ್ ತಗೊಳ್ಳಿ. ಆಮೇಲೆ ಸಣ್ಣ ಒಂದು ಗೀರಾದರೂ, ಸಣ್ಣ ಒಂದು ನಾಯಿ ನೆಕ್ಕಿದ್ರೂ ಕೂಡ ಅಥವಾ ಕಚ್ಚಿದ್ರೂ ಕೂಡ ದಯವಿಟ್ಟು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಇಲ್ಲದೆ ಹೋದರೆ ಈ ಥರ ಒಂದು ಅನಾಹುತ ಆಗಿಬಿಡುತ್ತೆ. ಏನೂ ಆಗಿಲ್ಲ ಬಿಡು, ಒಂದು ಚಿಕ್ಕ ನಾಯಿ ಏನಾಗಿರೋಲ್ಲ ಅಂದ್ಕೊಂಡು ಸಣ್ಣದಾಗಿ ಒಂದು ಸ್ಕ್ರ್ಯಾಚ್ ಆಗಿದೆ, ಅದಕ್ಕಿಂತ ಏನು ತೊಂದರೆ ಆಗಲ್ಲ ಅಂದ್ಕೊಂಡು ಹೋಗಿ ಜೀವನ ತೆತ್ತಬೇಕಾಯ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.